ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಲೋಕ ವಿತ್ ಅಮ್ಮು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ನಾವು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಚಾಮುಂಡಿ ಬೆಟ್ಟಕ್ಕೆ ಮೈಸೂರಿನ ಸಿಟಿ ಬಸ್ ಸ್ಟಾಪಿಗೆ ಬಂದು, ಸೊ ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಬಸ್ಗೆ ಹೋಗಬೇಕು. ಸೊ ನಾವು ಸಿಟಿ ಬಸ್ ಸ್ಟ್ಯಾಂಡಿಂದ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಸೊ ಬಂದ ತಕ್ಷಣ ನಾವು ಬೆಳಗ್ಗೆ ಬಂದಿರೋದ್ರಿಂದ ಹೊಟ್ಟೆಗೆ ಏನೂ ತಿಂದಿರಲಿಲ್ಲ. ಸೊ ಸ್ವಲ್ಪ ಲೈಟಾಗಿ ಚಿರುಮುರಿ ತೊಗೊಂಡು ತಿಂದ್ಕೊಂಡು ತದನಂತರ ದೇವಸ್ಥಾನಕ್ಕೆ ಹೋದ್ವಿ ದರ್ಶನ ಮಾಡೋದಕ್ಕೆ. ನೋಡಿ 10 ನಿಮಿಷಕ್ಕೂ ಬಸ್ಗಳು ಬರ್ತಾ ಇರ್ತವೆ. ಸೊ ಬೆಟ್ಟದಲ್ಲಿ ನಾವು ದರ್ಶನ ಮಾಡ್ಕೊಂಡು ಬಂದು ಕೂಡ ಹೋಗ್ಬೋದು. ಸೊ ಅಷ್ಟು ಪ್ರಾಬ್ಲಮ್ ಏನು ಇರೋದಿಲ್ಲ ಬಸ್ಸಿಗೆ. ಬಸ್ ಇಳಿಗೆ ಹೋದ ತಕ್ಷಣವೇ ನಮಗೆ ಮಹಿಷಾಸುರನ ವಿಗ್ರಹವನ್ನು ನೋಡ್ಕೊಂಡು ಹೋಗ್ಬೋದು. ಸೊ ಇವನೇ ನೋಡಿ ಮಹಿಷಾಸುರ. ಸೊ ನಾವು ಇದನ್ನು ನೋಡಿಕೊಂಡು ಅದರ ನೆಕ್ಸ್ಟ್ ಹೋದ್ವಿ ದೇವ್ರ ದರ್ಶನ ಮಾಡೋದಕ್ಕೆ ಅಂತ. ಸೊ ನಾವು ಬೆಟ್ಟಕ್ಕೆ ಡೈರೆಕ್ಟಾಗಿ ನಡ್ಕೊ ಬಂದಿಲ್ಲ, ಬಟ್ ಬಸ್ಸಲ್ಲಿ ಬಂದಿದ್ದೀವಿ. ಸೊ ನಡ್ಕೊ ಬರೋದು ಹೇಗೆ ಅಂತ ಹೇಳಿದ್ರೆ, ಚಾಮುಂಡಿ ಬೆಟ್ಟಕ್ಕೆ 1008 ಮೆಟ್ಟಿಲುಗಳಿವೆ. ಸೊ ಮೆಟ್ಟಿಲು ಹತ್ಕೊಂಡು ನಾವು ಬೆಟ್ಟ ಹತ್ಕೊಂಡು ಹೋಗ್ಬೋದು. ಅಲ್ಲಿ ಹೋಗಬೇಕಾದ್ರೆ ಮೊದಲು ಬೆಟ್ಟ ಹತ್ಕೊಂಡು ಹೋಗ್ತಿದ್ದಾಗೇ ಚಿಕ್ಕ ಗಣಪತಿ ಗುಡಿ ಇದೆ. ಸೊ ಅಲ್ಲಿ ಗಣಪತಿ ದರ್ಶನ ಮಾಡ್ಕೊಂಡು ಕೂಡ ಮುಂದೆ ಹೋಗ್ಬೋದು. ಅದ ನಂತರ ಹೋಗ್ತಾ ಇರಬೇಕಾದ್ರೆ ಸೊ ಎಷ್ಟೋ ಜನ ಬೆಳಗ್ಗೆನೇ ವಾಕಿಂಗ್ ಮಾಡೋರು ವಾಕಿಂಗ್ ಮಾಡಿಕೊಂಡು ಬೆಟ್ಟ ಹತ್ತಿ ಬೆಟ್ಟ ಹೇಳಿದ್ದಾರೆ. ಸೊ ಆ ರೀತಿ ಇದೆ. ಬೆಟ್ಟ ಹತ್ಕೊಂಡು ಹೋಗಬೇಕಾದ್ರೂ ಬೆಳಗ್ಗೆ ಹೋದ್ರೇ ಬೆಟರ್. ಯಾಕಂತಂದರೆ ಬೆಳಿಗ್ಗೆ ಟೈಮಲ್ಲಿ ಬಿಸಿಲು ಜಾಸ್ತಿ ಇರೋದಿಲ್ಲ. ಸೊ ಅದರಿಂದ ಹೋದರೆ ಬೆಟರ್. ಮೊದಲು ಈ ಬೆಟ್ಟಕ್ಕೆ ಜನ ಬೆಟ್ಟ ಹತ್ಕೊಂಡು ಬರ್ತಾ ಇದ್ರಂತೆ. ಸೊ ಅದಕ್ಕೋಸ್ಕರನೇ ದೊಡ್ಡ ದೇವರಾಯ ಒಡೆಯರು ಜನರಿಗೆಲ್ಲ ಈಸಿ ಆಗಲಿ ಅಂತ ಹೇಳಿ ಬೆಟ್ಟ ಹತ್ತೋಕೆ ಕಲ್ಲಿನ ಹಂತಗಳನ್ನು ಮಾಡಿದಾರಂತೆ. ಸೊ ಅದರಿಂದ ಜನರೆಲ್ಲ ತುಂಬಾ ಒಳ್ಳೆಯ ಅನುಕೂಲ ಆಗಿದೆ ಅವರಿಗೆ. ಸೊ ಇದು ಬಂದು ಇಲ್ಲಿ ಊಟದ ವ್ಯವಸ್ಥೆ. ಮಧ್ಯಾಹ್ನ ಟೈಮ್ ಊಟ ಕೊಡ್ತಾರೆ ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ. ಸೊ ಇಲ್ಲಿ ಊಟ ಮಾಡ್ಕೊಂಡು ಹೋಗಬಹುದು. ಸೊ ಇಲ್ಲಿಂದ ವ್ಯೂಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸೊ ನಾವು ಬೆಟ್ಟ ಹತ್ಕೊಂಡು ಬರೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಸೊ ಅದ್ರ ಬಗ್ಗೆ ಹೇಳ್ತೀನಿ, ಹಾಗೆ ನೋಡ್ಕೊಳ್ಳಿ. ಸೊ ಇಲ್ಲಿ ಮೈಸೂರು ಮೊದಲು ಮಹಿಷಾಸುರ ಊರು ಎಂಬ ಹೆಸರು ಇತ್ತಂತೆ. ಯಾಕಂದರೆ ಆವಾಗ ಮಹಿಷಾಸುರ ಇಲ್ಲಿ ಆಳ್ತಾ ಇದ್ದುದರಿಂದ ಮಹಿಷಾಸುರನ ಊರು ಅಂತ ಕರೀತಾಯಿದ್ರು. ಕಾಲಕ್ರಮೇಣ ಮಹಿಷಾಸುರನ ಊರು ಇವಾಗ ಮೈಸೂರು ಅಂತ ಚೇಂಜ್ ಆಯಿತು ಅಂತ ಹೇಳ್ತಾರೆ. ಬೆಟ್ಟ ಹತ್ಕೊಂಡು ಹೋಗಬೇಕಾದ್ರೆ ಮಧ್ಯ ನಂದಿ ವಿಗ್ರಹ ಒಂದು ಸಿಗುತ್ತೆ. ಯಾವಾಗ ನಂದಿ ವಿಗ್ರಹ ಸಿಗುತ್ತದೆಯೋ ಆವಾಗ ನಾವು ಅರ್ಧ ಬೆಟ್ಟ ಹತ್ತಿದ್ದೀವಿ ಅಂತ ತಿಳ್ಕೊಬಹುದು. ಏನೇ ಕಲ್ಲಿನ ಮೆಟ್ಟಿನ ಮೇಲೆ 600 ಮತ್ತು 1000 ಅಂತ ನಂಬರ್ಸ್ನ ಬರೆದಿರ್ತಾರೆ. 600 ಅಂತ ಬರೆದಿದಾಗ ನಂದಿ ವಿಗ್ರಹದ ನಿಯರ್ ಇದ್ದೀವಿ ಅಂತ, 1000 ಅಂದಾಗ ನಾವು ಬೆಟ್ಟದ ಹತ್ರ ಇದ್ದೀವಿ ಅಂತ ತಿಳ್ಕೊಬಹುದು. 800 ಮೆಟ್ಟಿಲುಗಳನ್ನು ಹತ್ತಿ ಹೋದಾಗ ನಮಗೆ ನಂದಿ ವಿಗ್ರಹ ಸಿಗುತ್ತದೆ. ಇದನ್ನು ನಾವು ಏಕಶಿಲ ವಿಗ್ರಹ ಅಂತ ಕರಿತೀವಿ. ಒಂದೇ ಬಂಡೆಯಲ್ಲಿ ಕೆತ್ತಿರುವಂತಹ ನಂದಿ ವಿಗ್ರಹ. ಚಾಮುಂಡಿ ಬೆಟ್ಟಕ್ಕೆ ಬರಬೇಕಾದ್ರೆ ಇದು ಒಂದು ಮೇನ್ ಅಟ್ರಾಕ್ಷನ್, ಈ ನಂದಿ ವಿಗ್ರಹ. ಆ ನಂದಿ ವಿಗ್ರಹವನ್ನು ನೋಡೋದಕ್ಕೆ ತುಂಬ ಖುಷಿಯಾಗುತ್ತದೆ. ಹಾಗೆಯೇ ತುಂಬ ಅಂದರೆ ತುಂಬಾ ದೊಡ್ಡದು ಅದು ಅಂತ ನಾವು ಹೇಳ್ಬಹುದು. ಸೊ ಇದರ ಹೈಟ್ ಬಂದು 16 ಫೀಟ್ ಹೈಟ್ ಆ್ಯಂಡ್ 24 ಫೀಟ್ ಲೆಂತ್ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನಂದಿ ವಿಗ್ರಹ ಸಿಕ್ಕಿದ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಇನ್ನೂ ಕೇವಲ 200 ಮೆಟ್ಟಿಲುಗಳು ಮಾತ್ರ ಹತ್ತೋದಕ್ಕೆ ಇರುತ್ತದೆ. ಆ 200 ಮೆಟ್ಟಿಲುಗಳನ್ನು ಹತ್ಕೊಂಡು ಬಂದರೆ ನಾವು ಚಾಮುಂಡಿ ಬೆಟ್ಟನ ತಲುಪ್ತೀವಿ. ಸೊ ಬೆಟ್ಟ ಹತ್ಕೊಂಡು ಹೇಗೆ ಬರೋರು ಬರಬಹುದು ಅಂತ ಹೇಳಿದ್ನಲ್ವ. ಸೊ ಇವಾಗ ಬನ್ನಿ ಇಷ್ಟು ರೀತಿ ಚಾಮುಂಡೇಶ್ವರಿ. ಸೊ ಇಷ್ಟೋ ತನಕ ಚಾಮುಂಡಿ ಬೆಟ್ಟ ಹತ್ಕೊಂಡು ಬರೋದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ಇವಾಗ ಚಾಮುಂಡೇಶ್ವರಿ ಬಗ್ಗೆ ಸ್ವಲ್ಪ ಲೈಟಾಗಿ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಎಂಟ್ರಿ ಕೊಟ್ಟಿದ್ದ ಹಾಗೇನೆ ವಿಡಿಯೋದಲ್ಲಿ ನೋಡಿದ್ದೀರಾ ಸ್ಲಿಪ್ಪರ್ನ ಬಿಟ್ಟು ಬರಬೇಕು. ಹಾಗೆಯೇ ಇವಾಗ ನೋಡಿ ಯಾವ ರೀತಿ ಇದೆ ಅಂತ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ತೆಂಗಿನಕಾಯಿ ಮತ್ತು ತಾವರೆ ಹೂನ ಯಾವ ರೀತಿ ಅಲಂಕಾರ ಮಾಡಿ ಇಟ್ಟಿರ್ತಾರೆ ಪೂಜೆಗೆ ಅಂತ. ಸೊ ನಾವು ಬಂದ್ವಿ ನೋಡಿ, ನಮ್ಮ ಸಿಸ್ಟರು. ಸೊ ನಾವೆಲ್ಲರೂ ಬಂದ್ವಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಸತಿಯ ತಲೆ ಕೂದಲು ಬಿದ್ದ ಜಾಗವೇ ಚಾಮುಂಡಿ ಬೆಟ್ಟ. ಹಾಗೆಯೇ ವಿಶ್ವದ 4ನೇ ಅಷ್ಟಾದಶ ಮಹಾಶಕ್ತಿ ಪೀಠ ಅಂತ ಹೇಳ್ತಾರೆ. ಕೆಲವು ಪುರಾಣಗಳ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆ ಈ ಬೆಟ್ಟಕ್ಕೆ ಮಹಾಬಲಾಚಲ ಎಂಬ ಹೆಸರು ಇತ್ತಂತೆ. ಅಂದರೆ ಮಹಿಷಾಸುರನ ಆಳ್ವಿಕೆಯ ಕಾಲದಲ್ಲಿ ಈ ಬೆಟ್ಟಕ್ಕೆ ಮಹಾಬಲಾಚಲ ಎಂಬ ಹೆಸರು ಇದ್ದಿದ್ದು. ನಂತರ ಚಾಮುಂಡಿ ದೇವಿಯು ಇವನ ವಿರುದ್ಧ ಯುದ್ಧ ಮಾಡಿ ಗೆದ್ದ ಮೇಲೆ ಚಾಮುಂಡಿ ಬೆಟ್ಟ ಅಂತ ಹೆಸರು ಬಂದಿದ್ದು. ಹೇಗಪ್ಪ ಅಂತಂದರೆ ಮಹಿಷಾಸುರ ದೇವಾನುದೇವತೆಗಳಿಗೆ ತುಂಬಾ ಕಾಟ ತೊಂದರೆ ಕೊಡ್ತಾ ಇದ್ದಂತೆ. ಆಗ ಎಲ್ಲ ದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನು ಈ ಚಾಮುಂಡೇಶ್ವರಿಗೆ ಕೊಟ್ಟು, ನೀನು ಇವನ ವಿರುದ್ಧ ಯುದ್ಧ ಮಾಡಿ ಮಹಿಷಾಸುರನ ಸಂಹಾರ ಮಾಡಿ ಬಾ ಎಂದು ಹೇಳಿದರಂತೆ. ಆವಾಗ ಚಾಮುಂಡಿ ತಾಯಿಯು 9 ದಿನಗಳ ಕಾಲ ಮಹಿಷಾಸುರನ ಜೊತೆ ಯುದ್ಧ ಮಾಡಿ 9ನೇ ದಿನ ತ್ರಿಶೂಲದಲ್ಲಿ ಚುಚ್ಚಿ ಸಂಹಾರ ಮಾಡಿದರಂತೆ.
ಅದೇ ಕಾರಣದಿಂದ ಇಲ್ಲಿ ಪ್ರತಿ ವರ್ಷ ನವರಾತ್ರಿ ಹಬ್ಬವನ್ನು ಮಾಡುತ್ತಾರೆ. ಈ ನವರಾತ್ರಿ ಹಬ್ಬವನ್ನು ಪುಷ್ಪ ಅಲಂಕಾರ ಮಾಡಿ ಬಹಳ ಚೆನ್ನಾಗಿ ಅದ್ದೂರಿಯಾಗಿ ಪೂಜೆಯನ್ನು ಮಾಡುತ್ತಾರೆ. ಹಾಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ, ನವರಾತ್ರಿ ಹಬ್ಬ ನಡೆಯುವಾಗ ಮೈಸೂರಿನ ಅರಮನೆಯಲ್ಲಿರುವ ಆಭರಣಗಳನ್ನೆಲ್ಲ ತೆಗೆದುಕೊಂಡು ಬಂದು ದೇವಿಗೆ ಅಲಂಕಾರ ಮಾಡಿ ಪೂಜೆ ಮಾಡುತ್ತಾರೆ. ನಂತರ ಈ ನವರಾತ್ರಿ ಹಬ್ಬ ಮುಗಿದ ಮೇಲೆ ಮತ್ತೆ ವಾಪಸ್ಸು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಇಡುತ್ತಾರೆ. ಇದು ಮೊದಲಿನಿಂದಲೂ ನಡೆದುಕೊಂಡು ಬಂದಿರುವಂತಹ ವಾಡಿಕೆಯಾಗಿದೆ. ಮೊದಲೆಲ್ಲ ಮಹಾರಾಜರನ್ನು ಅಂಬಾರಿ ಮೇಲೆ ಕೂರಿಸಿಕೊಂಡು ಮೆರವಣಿಗೆಯನ್ನು ಮಾಡುತ್ತಾ ಇದ್ರಂತೆ. ಯಾಕಂದರೆ ಆವಾಗಿನ ಜನರೆಲ್ಲರೂ ಮಹಾರಾಜರನ್ನು ದೇವರು ಎಂದು ಅಂದ್ಕೊಂಡಿದ್ರು. ಇತ್ತೀಚೆಗೆ ಅಂದರೆ ಒಂದು 150ರಿಂದ 250 ವರ್ಷದಿಂದ ಆಚೆಗೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹವನ್ನು ಅಲಂಕರಿಸಿ ಅಂಬಾರಿ ಮೇಲೆ ಇಟ್ಟು ಪೂಜೆ ಮಾಡಿ ಮೆರವಣಿಗೆಯನ್ನು ಮಾಡಿ ದಸರಾ ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಮಾಡುತ್ತಾರೆ. ನೀವು ಕೂಡ ದಸರಾ ಟೈಮ್ನಲ್ಲಿ ಬಂದು ಈ ಮೈಸೂರಿನಲ್ಲಿ ನಡೆಯುವಂತಹ ದಸರಾ ಹಬ್ಬವನ್ನು ನೋಡಿ ಖುಷಿಪಡಿ. ಅದರಲ್ಲೂ ನೈಟ್ ಟೈಮ್ನಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತದೆ. ಸೊ ನೋಡಿ, ನಾವು ಬಂದು ಪೂಜೆ ಮಾಡಿಸೋಕ್ಕೆ ಅಂತ ನಿಂತ್ಕೊಂಡ್ವಿ. ಫುಲ್ ರಶ್ಶು. ಒಂದು ಮಧ್ಯಾಹ್ನ 1 ಗಂಟೆಗೆ ಬಂದ್ವಿ. ಸೊ 1 ಗಂಟೆ ನಾವು ಹೊರಗಡೆ ಬರೋಷ್ಟೊತ್ತಿಗೆ ಇಲ್ಲ ಅಂದರೂ ಮ್ಯಾಕ್ಸಿಮಮ್ ಒಂದು 3:30ಇಂದ 4 ಗಂಟೆ ಆಯಿತು ಹೊರಗಡೆ ಬರೋದಷ್ಟರಲ್ಲಿ. ಸೊ ನೋಡಿ, ಎಲ್ಲರೂ ತೆಂಗಿನಕಾಯಿ ತಾವರೆ ಹೂವು ಪೂಜೆ ಮಾಡಿಸೋದಕ್ಕೆ ಇಟ್ಕೊಂಡು ಹೋಗ್ತಿದ್ದಾರೆ. ಸೊ ನಾವು ನಿಂತು ಸಾಕಾಗ್ತಾ ಇದೆ. ಕೆಲವೊಂದು ಸರಿ ನಿಂತ್ಕೋತೀವಿ, ಕೆಲವೊಂದು ಸರಿ ಕೂತ್ಕೋತೀವಿ. ತುಂಬ ಅಂದರೆ ತುಂಬ ರಶ್ ಇದ್ದರು ಜನ. ನಮ್ಮ ಅಕ್ಕ ನೋಡಿ ಏನೋ ಮಾಡ್ತಾಯಿದ್ದಾರೆ ಮೊಬೈಲ್ನಲ್ಲಿ. ಇವಳು ಪುಟಾಣಿ ಅಂತೂ ಹಬ್ಬ ಅವಳನ್ನ ಎತ್ಕೊಂಡು ಹೋಗಿದ್ದು ಅಷ್ಟೇ ಅನ್ನಿಸ್ತಾಯಿತ್ತು. ತುಂಬ ಖುಷಿಪಟ್ವಿ. ಪುಟಾಣಿ ನಡ್ಕೊಂಡೇ ಬಂದು ನಮ್ಮ ಜೊತೆನೇ. ಮಕ್ಕಳೇ ಎತ್ಕೊಂಬರೋದಂತೂ ತುಂಬ ಹಿಂಸೆ. ಯಾಕೆಂತಂದರೆ ತುಂಬ ಟೈಮ್ ಆಗುತ್ತೆ. ಒಳಗಡೆ ತುಂಬ ಜನ ರಶ್ ಇರೋದ್ರಿಂದ ದೇವ್ರ ದರ್ಶನ ಮಾಡೋದಕ್ಕೆ ತುಂಬ ಕಷ್ಟ. ನಮ್ಮ ಪುಟಾಣಿ ಅಂತೂ ಹಬ್ಬ ಫುಲ್ ಖುಷಿಯಾಗೇ ಇದ್ಲು ಇವಳು. ಇವರಿಬ್ರು ನೋಡಿ ಕಚ್ಚಾಡ್ತಿದ್ದಾರೆ. ಬಟ್ ಅವ್ರ ಹತ್ರ ಇವಳು ಹೋಗ್ತಾ ಇಲ್ಲ. ಅವ್ರ ಕೈಯೆಲ್ಲ ಹಿಡ್ಕೊಂಡು ಇಳಿತಿದ್ದಾರೆ. ಇವಳು ಎದ್ರುಕೊಂಡು ಹಿಂದೆ ಬರ್ತಾಳೆ. ಸೊ ಫೈನಲಿ ದೇವಸ್ಥಾನದ ಮುಂದೆ ಎಂಟ್ರೆನ್ಸಿಗೆ ಬಂದ್ವಿ ನೋಡಿ. ಸೊ ಇಲ್ಲಿಂದ ಮತ್ತೆ ಒಳಗಡೆ ಹೋಗಿ ಅಲ್ಲಿಂದ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬರಬೇಕು. ಸೊ ದರ್ಶನ ಮಾಡ್ಕೊಂಡು ಬಂದ್ವಿ. ಎಲ್ಲರಿಗೂ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ, ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಫೈನಲಿ ಇಷ್ಟೊತ್ತಿಗೆ ಹೊರಗಡೆ ಬರೋಷ್ಟೊತ್ತಿಗೆ ತುಂಬ ಸುಸ್ತಾಗೋಗಿದ್ರು. ಏಕೆಂದರೆ ತಿಂಡಿ ಏನು ತಿಂದಿರಲಿಲ್ಲ, ಊಟನೂ ಮಾಡಿರಲಿಲ್ಲ. ಸೊ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ತುಂಬ ಹೊಟ್ಟೆ ಹಸಿತಾಯಿತ್ತು. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಅದಕ್ಕೆ ಗೋಲ್ಗಪ್ಪ ತಿನ್ನೋಣ ಸ್ವಲ್ಪ ಲೈಟಾಗಿ ಅಂತ ಹೇಳ್ಬಿಟ್ಟು ಗೋಲ್ಗಪ್ಪ ತಿನ್ನೋಕೆ ಬಂದ್ವಿ. ನೋಡಿ, ನಮ್ಮ ಸಿಸ್ಟರು ಗೋಲ್ಗಪ್ಪ ತಿಂತಿದ್ದಾರೆ. ನಾವು ಹಾಗೇನೋ ಒಂದೆರಡು ತಿನ್ಕೊಂಡ್ವಿ. ಸೊ ಮುಗಿಸ್ಕೊಂಡು ನಂತರ ಬಂದ್ವಿ ಬಸ್ ಸ್ಟಾಪಿಗೆ. ಬಂದು ಮತ್ತೆ ಇನ್ನೊಂದು ಸರಿ ಚುರುಮುರಿ ತೊಗೊಂಡು ಇಬ್ಬರು ತಿನ್ಕೊಂಡು ಬಸ್ ಹತ್ತಿ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ.